ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಕ್ಲಾಸ್ ಸೆಕೆಂಡ್ ಯೂನಿಟ್ 3 ಇಂಗ್ಲಿಷ್ ಎನ್ವಿರಾನ್ಮೆಂಟ್ ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಪದ್ಯವನ್ನು ನೋಡ್ತಾ ಇದ್ವಿ. ಇಂಗ್ಲಿಷ್ ಹೊಸ ಪದಗಳ ಅರ್ಥ, ಪೋಯಿಟ್ರಿ ಹಾಡುವ ವಿಧಾನ, ಕನ್ನಡದಲ್ಲಿ ಭಾವಾರ್ಥ, ಪಠ್ಯ ಅಭ್ಯಾಸ ಚಟುವಟಿಕೆಯನ್ನು ನೋಡ್ತಾ ಇದ್ವಿ. ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕಾನನ್ನು ಕ್ಲಿಕ್ ಮಾಡಿ. ಗಂಟೆ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಾನು ತೆಗೆತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದು ಮರಿಬೇಡಿ. ಇನ್ನೊಂದು ವಿಡಿಯೋ ತೆಗೆಯಲು ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪದ್ಯದ ಬಗ್ಗೆ ನೋಡೋಣ ಬನ್ನಿ ಮಕ್ಕಳೇ. ನಾವೀಗ ಹೊಸ ಪದಗಳ ಅರ್ಥಗಳನ್ನು ತಿಳಿಯೋಣ. ನ್ಯೂ ವರ್ಡ್ಸ್: ಚಾಪ್, ಕಟ್ ಡೌನ್, ಕಡೆದು ಹಾಕು. ಎರಡನೇದು ಡಂಪ್, ಫಿಲ್ ಇನ್ ದ ವೇಕೆಂಟ್ ಪ್ಲೇಸ್ ವಿತ್ ಡರ್ಟ್ ಆರ್ ವೇಸ್ಟ್, ಗುಡ್ಡೆ ಹಾಕು. ಪ್ರೊಟೆಕ್ಟ್, ಸೇವ್, ಕಾಪಾಡು. ನಾಲ್ಕನೇದು ಟ್ರ್ಯಾಶ್, ಸಮಥಿಂಗ್ ದಟ್ ಈಸ್ ಯೂಸ್ಲೆಸ್, ವೇಸ್ಟ್, ಕಸ ಕಡ್ಡಿ, ಅನುಪಯುಕ್ತ ವಸ್ತು. ಮಕ್ಕಳೇ, ಹೊಸ ಪದಗಳ ಅರ್ಥದ ತಿಳ್ಕೊಂಡ್ರಲ್ಲ, ಈಗ ಈ ಒಂದು ಪದ್ಯವನ್ನು ಆಡುವ ಬಗೆ ಹೇಗೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. If a tree could talk, what would it say? Don't chop me down, just walk away. Don't chop me down, just walk away. If a river could talk, what would it say? Don't dump in trash, throw it away. Don't dump in trash, throw it away. If the air could talk, what would it say? The factories must learn to keep smoke away. The factories must learn to keep smoke away. If the animals could talk, what would they say? Help us to live, we wish to stay. Help us to live, we wish to stay. If the earth could talk, what would it say? Protect me by making every day earth day. Protect me by making every day earth day. Every day earth day. ಮಕ್ಕಳೇ, ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಪದ್ಯವನ್ನು ಯಾರು ಬರೆದಿದ್ದಾರೆ ಗೊತ್ತಾ? ಅನಾನಿಮಸ್. ಅನಾನಿಮಸ್ ಅಂತಂದ್ರೆ ಏನು ಅಂತಂದ್ರೆ, ಗುರುತಿಲ್ಲದ ಅನ್ನೋ ಒಂದು ಅರ್ಥ ಕೊಡುತ್ತೆ. ನಮ್ಮ ಜನಪದ ಗೀತೆಗಳಿವೆ ಕನ್ನಡದಲ್ಲಿ, ಜನರಿಂದ ಬರ್ತಾ ಇವೆ, ಆದರೆ ಯಾರು ಬರೆದಿದ್ದಾರೆ ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಅದೇ ತೆರನಾಗಿ ಈ ಪದ್ಯವನ್ನು ಕೂಡ ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅನಾಮಿಕ. ಈ ಒಂದು ಪದ್ಯದಲ್ಲಿ ಯಾವುದ್ರ ಬಗ್ಗೆ ಹೇಳಲಾಗಿದೆ ಅಂತಂದ್ರೆ, ಇಲ್ಲಿ ಇರ್ತಕ್ಕಂತಹ ಪ್ರಕೃತಿಯಲ್ಲಿರ್ತಕ್ಕಂತಹ ಮರ, ನದಿ, ಗಾಳಿ, ನೀರು, ಪ್ರಾಣಿ, ಭೂಮಿ ಇವೆಲ್ಲವೂ ಕೂಡ ಮನುಷ್ಯನಿಗೆ ಹೇಳ್ತಾ ಇವೆ. ಏನೆಲ್ಲ ಹೇಳುತ್ತೆ ಈ ಒಂದು ಪದ್ಯದಲ್ಲಿ ಅನ್ನೋದು ಈ ಒಂದು ಪದ್ಯದ ವಿವರಣೆಯಲ್ಲಿ ನೋಡ್ತಾ ಹೋಗೋಣ, ಸರಿನಾ? ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ 2 ಲೈನ್ ನೋಡೋಣ. ಇಫ್ ಎ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ ಅಂತಂದ್ರೆ ಏನಂದ್ರೆ, ಒಂದು ವೇಳೆ ಮರ ಮಾತನಾಡಿದ್ರೆ ಏನ್ ಹೇಳುತ್ತೆ ಅಂತಂದ್ರೆ, ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ನನ್ನ ಕಡಿಬೇಡ, ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟು ಬಿಡು, ಹೀಗೆ ಹೇಳುತ್ತಂತೆ ಮರ. ಓಕೆನಾ? 2ನೇ ಪ್ಯಾರಾಗ್ರಾಫ್ನಲ್ಲಿ ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ. ಏನಾದರೂ ಇಲ್ಲಿ ನದಿ ಮಾತನಾಡಿದರೆ ಏನು ಹೇಳುತ್ತಿತ್ತು ಮನುಷ್ಯನಿಗೆ ಅಂತಂದರೆ, ಡೋಂಟ್ ಡಂಪ್ ಇನ್ ಟ್ರ್ಯಾಶ್, ಜಸ್ಟ್ ಥ್ರೋ ಇಟ್ ಅವೇ. ನನ್ನ ಮೇಲೆ ಕಸ ಹಾಕಬೇಡಿ, ದೂರದಲ್ಲಿ ಖಾಲಿರ್ತಕ್ಕಂಥ ಸ್ಥಳದಲ್ಲಿ ಹಾಕಿ ಅಂತ ಆ ಒಂದು ನದಿ ಮನುಷ್ಯನಿಗೆ ಹೇಳುತ್ತಂತೆ. 3ನೇ ಪ್ಯಾರಾಗ್ರಾಫ್ ಇಫ್ ಎ ಏರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ. ಇಲ್ಲಿ ಒಂದು ವೇಳೆ ಗಾಳಿ ಏನಾದರೂ ಮಾತನಾಡಿದರೆ ಏನು ಹೇಳುತ್ತೆ ಅಂತಂದ್ರೆ, ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಇಲ್ಲಿ ನೀವು ಕಾರ್ಖಾನೆಯಿಂದ ಬಿಡ್ತಕ್ಕಂಥ ಹೊಗೆ ಇದೆಯಲ್ಲ, ಆ ಹೊಗೆಯಿಂದ ನಾನು ಏನಾಗ್ತಾ ಇದ್ದೀನಿ ಅಂತಂದರೆ ಕಲುಷಿತ ಆಗ್ತಾ ಇದ್ದೀನಿ. ಆದ ಕಾರಣ ಆ ಒಂದು ಗಾಳಿ, ಕಲುಷಿತ ಗಾಳಿ ಬರುತ್ತಲ್ಲ, ಅದನ್ನಿನ್ನೂ ಮೇಲೆ ಎತ್ತರಕ್ಕೆ ಬಿಡಿ, ಸರಿನಾ ಅಂಥೇಳಿ ಗಾಳಿ ಮನುಷ್ಯನಿಗೆ ಹೇಳ್ತಾ ಇದೆ ಅಂತ ನೋಡಿ. 4ನೇ ಪ್ಯಾರಾಗ್ರಾಫ್ ನೋಡಿದಾರೆ, ಇಫ್ ದ ಎನಿಮಲ್ಸ್ ಕುಡ್ ಟಾಕ್, ವಾಟ್ ವುಡ್ ದೇ ಸೇ. ಒಂದು ವೇಳೆ ಪ್ರಾಣಿಗಳೇನಾದರೂ ಮಾತಾಡಂಗಿದ್ರೆ ಏನು ಹೇಳ್ತಾ ಇತ್ತು ಅಂತಂದ್ರೆ, ಹೆಲ್ಪ್ ಅಸ್ ಲಿವ್, ವಿ ವಿಶ್ ಟು ಸ್ಟೇ. ಇಲ್ಲಿ ಪ್ರಾಣಿ ಹೇಳ್ತಾ ಇದೆ ಅಂತೆ, ನಾವು ಬದುಕೋದಕ್ಕೆ ಸಹಾಯ ಮಾಡಿ, ನನ್ನ ಕೋರಿಕೆ, ನನ್ನ ಆಸೆ ಏನು ಅಂತಂದರೆ ಇಲ್ಲಿ ಇರೋದಕ್ಕೆ ನಮ್ಮನ್ನು ಬಿಡಿ, ಸಾಯಿಸಬೇಡಿ ಅಂತಕ್ಕಂಥ ಮಾತನ್ನು, ನೀವು ಇರಿ ನಮ್ಮನ್ನು ಉಳಿಸಿ ಅನ್ನೋ ಮಾತನ್ನು ಇಲ್ಲಿ ಪ್ರಾಣಿ ಹೇಳ್ತಾ ಇದೆ ಅಂತ ನೋಡಿ. ಓಕೆನಾ?
ಕೊನೆಯ ಒಂದು ಪ್ಯಾರಾಗ್ರಾಫ್ ನೋಡಿದ್ರೆ, ಇಫ್ ದ ಅರ್ತ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ಇಲ್ಲಿ ಭೂಮಿ ಮಾತನಾಡಿದರೆ ಏನ್ ಹೇಳ್ತಾ ಇತ್ತು ಅಂತಂದ್ರೆ ಉತ್ತರ ಹೇಳುತ್ತೆ ನೋಡಿ, ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ. ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅರ್ತ್ ಡೇ ಅಥವಾ ಮದರ್ಸ್ ಡೇ, ಟೀಚರ್ಸ್ ಡೇ. ಈಗ ಟೀಚರ್ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡ್ತೀರಾ, ಟೀಚರ್ಸ್ ಡೇ ಅಂತೀರಾ. ತಾಯಂದಿರ ಆಚರಣೆ ಮಾಡ್ತೀರಾ, ಹೌದಿಲ್ಲೋ? ಅದೇ ರೀತಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ, ಹೌದಾ? ಮಕ್ಕಳ ದಿನಾಚರಣೆ ಅಂಥೇಳಿ. ಇದೇ ರೀತಿಯಾಗಿ ದಿನಾಲು ನೀವೇನು ಮಾಡ್ತೀರಾ ಅಂತಂದರೆ ಅರ್ತ್ ಡೇ ಅನ್ನು ಏನು ಮಾಡ್ತೀರಾ ನೀವು? ದಿನಾಚರಣೆ ಮಾಡಿ. ಇದರಿಂದ ಭೂಮಿಯನ್ನು ರಕ್ಷಿಸ್ಕೊಳ್ಬೇಕು, ಭೂಮಿಯನ್ನು ಕಾಪಾಡಬೇಕು, ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಕಬಾರ್ದು, ರಕ್ಷಿಸಬೇಕು ಅನ್ನೋಂತಹ ಜಾಗೃತಿ ಎಲ್ಲರಿಗೂ ಮೂಡ್ತದೆ ದಿನಾಲು ಅರ್ತ್ ಡೇ ಮಾಡ್ತಾ ಹೋದರೆ, ಹೌದಾ? ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಮರ, ನದಿ, ಗಾಳಿ, ನೀರು, ಪ್ರಾಣಿ ಮತ್ತು ಭೂಮಿಗಳನ್ನು ನಾವು ರಕ್ಷಿಸಿಕೊಳ್ಳೋಣ. ನಾವು ರಕ್ಷಣೆ ಮಾಡಿದರೆ ಮಾತ್ರ ಅವು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಮಕ್ಕಳೇ ಎಲ್ಲರೂ ಕೂಡ ಪ್ರಕೃತಿಯನ್ನು ಪ್ರೇಮಿಸೋಣ. ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ, ಈ ಒಂದು ಪದ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ ಅಂತ. ಈಗ ಈ ಒಂದು ಪದ್ಯದ ಅಭ್ಯಾಸ ಚಟುವಟಿಕೆ ನೋಡೋಣ. ಮಕ್ಕಳೇ, ನೀವೀಗ ಈ ಒಂದು ಪಾಠದಲ್ಲಿರ್ತಕ್ಕಂಥ ಪದ್ಯದ ಬಗ್ಗೆ ನೋಡಿದ್ರ, ಪದ್ಯದ ಭಾವಾರ್ಥ ತಿಳಿದ್ರ. ಹಾಗಾದರೆ ಈ ಒಂದು ಪದ್ಯದಲ್ಲಿರ್ತಕ್ಕಂಥ ಆಕ್ಟಿವಿಟಿ ಬಗ್ಗೆ ನೋಡೋಣ. ಓಕೆ, ಇಲ್ಲಿ ಮೊದಲನೇದು ಸ್ಪೀಕ್ ರೀಡ್ ಅಲೌಡ್ ಅಂತಿದೆ. ಆಕ್ಟಿವಿಟಿ ಎ, ರೀಡ್ ದ ಪೋಯಮ್. ಈ ಪದ್ಯವನ್ನು ನೀವು ಆಲ್ರೆಡಿ ಓದಿದ್ದೀರಾ, ಹೀಗೆ ಹೇಳಿದ್ದೀನಲ್ಲ, ಆ ಪದ್ಯವನ್ನು ಓದಿದ್ದೀರಾ, ಹೌದಾ? ಹಾಗಾದರೆ ಮುಂದೆ ಏನಿರ್ತಾರೆ, ಸೇವ್ ವಾಟ್ ಯು ವುಡ್ ಟು ಡೂ, ಸೇವ್ ದ ಎನ್ವಿರಾನ್ಮೆಂಟ್. ನೀವು ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ಏನೆಲ್ಲ ಜಾಗೃತಿ ತೆಗೆದುಕೊಳ್ಬಹುದು, ಕ್ರಮಗಳನ್ನು ತೆಗೆದುಕೊಳ್ಬಹುದು ಹೇಳಬೇಕಂತೆ. ಯೂಸ್ ದ ವರ್ಡ್ಸ್ ಗಿವೆನ್ ಇನ್ ಬ್ರಾಕೆಟ್ಸ್. ಒನ್ ಈಸ್ ಡನ್ ಫಾರ್ ಯು. ಅದಕ್ಕೆ ಉತ್ತರಗಳು ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ ನೋಡಿ ಕೆಳಗಡೆ, ಓಕೆನಾ? ಇಲ್ಲಿ ಒಂದು ನಿಮಗೆ ತೋರಿಸಿದ್ದಾನೆ, ಏನಂತ ಹೇಳಿ ನೋಡಿ. ಇಲ್ಲಿ ಮರ ಒಬ್ಬನ ಕಡಿತಾ ಇದ್ದಾನೆ, ಇಲ್ಲಿ ಮರ ಇದೆ. ಓಕೆ, ಐ ವುಡ್ ಗ್ರೋ ಮೋರ್ ಟ್ರೀಸ್ ಬಟ್ ಐ ವುಡ್ ನಾಟ್ ಚಾಪ್ ದೆಮ್ ಡೌನ್. ನಾವೇನು ಮರಗಳನ್ನು ಹೆಚ್ಚಿಗೆ ಬೆಳೆಸಬೇಕು ಹೊರತು ಮರಗಳನ್ನ ಚಾಪ್ ಅಂದ್ರೆ ಕಡಿಬಾರ್ದು. ಓಕೆ, ಎರಡನೇದು, ಐ ವುಡ್ ಸೇವ್ ದ ರಿವರ್ ಬಟ್ ಐ ವುಡ್ ನಾಟ್ ಡ್ಯಾಶ್ ಟ್ರ್ಯಾಶ್. ಅದರಲ್ಲಿ ಏನ್ ಮಾಡಬಾರ್ದು, ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಬರ್ಸ್ಟ್, ಕಿಲ್, ಡ್ರೈವ್, ಡಂಪ್ ಇನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನ್ ಮಾಡಬೇಕು, ಕಸವನ್ನ ಹಾಕಬಾರ್ದು, ಡಂಪ್ ಇನ್. ಓಕೆ, ನೋಡಿ, DUMP, ಡಂಪ್ ಇನ್. ಕಸವನ್ನು ನದಿಯಲ್ಲಿ ಹಾಕಬಾರ್ದು ನೋಡಿ, ಓಕೆನಾ? ಐ ವುಡ್ ರೈಡ್ ಎ ಬೈಸಿಕಲ್ ಬಟ್ ಐ ವುಡ್ ನಾಟ್ ಡ್ಯಾಶ್ ಎ ಕಾರ್. ನಾವು ಬೈಸಿಕಲ್ ಅನ್ನ ಓಡಿಸ್ಬೇಕು, ಆದರೆ ಕಾರನ್ನ ಏನ್ ಮಾಡ್ತೀವಿ ನಾವು? ಡ್ರೈವ್ ಮಾಡ್ತೇವೆ. ಓಕೆ, ಡ್ರೈವ್ ಎ ಕಾರ್. ನಾವು ಡ್ರೈವ್ ಮಾಡಬಾರ್ದು ಕಾರನ್ನ, ಯಾಕಂದ್ರೆ ಅದರಿಂದ ಬರ್ತಕ್ಕಂಥ ಒಂದು ಹೊಗೆ ನಮ್ಮ ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಐ ವುಡ್ ರಿಯರ್ ಎನಿಮಲ್ಸ್ ಬಟ್ ಐ ವುಡ್ ನಾಟ್ ಡ್ಯಾಶ್ ದೆಮ್. ನಾವು ಪ್ರಾಣಿಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ರಕ್ಷಿಸಬೇಕು, ಕಟ್ಟಿ ಹಾಕ್ಬೋದು, ಆದ್ರೆ ಅದನ್ನ ನಾವೇನ್ ಮಾಡಬಾರ್ದು, ಬರಸ್ಟಾಕಿಲ್ಲ, ಅದನ್ನ ಕಿಲ್ ಅಂದ್ರೆ ಕೊಲ್ಲಬಾರ್ದು. KILL, ಕಿಲ್. ಐ ವುಡ್ ನಾಟ್ ಕಿಲ್ ದೆಮ್. ಓಕೆ, ಐ ವುಡ್ ಲೈಟ್ ಆಯಿಲ್ ಲ್ಯಾಂಪ್ಸ್. ಓಕೆ, ಬಟ್ ಐ ವುಡ್ ನಾಟ್ ಡ್ಯಾಶ್ ಕ್ರ್ಯಾಕರ್ಸ್. ನಾವು ಲ್ಯಾಂಪಿನ ಹತ್ರ ಲ್ಯಾಂಪ್ ಇದು ಮಾಡಬಹುದು, ಅಂದ್ರೆ ದೀಪವನ್ನ ಹಚ್ಚಬಹುದು, ಆದ್ರೆ ನಾವು ಯಾವುದನ್ನ ಹಚ್ಚಬಾರ್ದು ಅಂದ್ರೆ ಕ್ರ್ಯಾಕರ್ಸ್ ಹಚ್ಚಬಾರ್ದು. ಕ್ರ್ಯಾಕರ್ಸ್ ಹೇಗನ್ನುತ್ತೆ, ಬರ್ಸ್ಟ್ ಅಂದ್ರೆ ಸಿಡಿಯುತ್ತೆ. ಓಕೆ, ಹೌದಾ? ಇಲ್ಲಿ ಬರ್ಸ್ಟ್, BURST, ಬರ್ಸ್ಟ್ ಕ್ರ್ಯಾಕರ್ಸ್. ಐ ವುಡ್ ನಾಟ್ ಬರ್ಸ್ಟ್ ದ ಕ್ರ್ಯಾಕರ್ಸ್. ನಾವು ಬಾಣಗಳನ್ನ ಹೊಡಿಬಾರ್ದು. ಓಕೆ ಓಕೆ, ಈಗ ಬಿ ಒಂದಿರ್ತ ಆಕ್ಟಿವಿಟಿ ನೋಡೋಣ. ರೀಡ್ ದ ಪಿಕ್ಚರ್ಸ್ ಅಂಡ್ ಸೇ ಅಬೌಟ್ ದ ವೆದರ್. ವೆದರ್ ಬಗ್ಗೆ ನೀವು ಹೇಳಬೇಕಂತೆ. ನೋಡೋಣ, ಇಲ್ಲಿ ಸನ್ನಿ, ರೈನಿ, ಕ್ಲೌಡಿ, ವಿಂಡಿ. ಓಕೆ, ಹೇಗೆ ಬಿಸಿಲಿದೆ, ರೈನಿ, ಸನ್ನಿ ಅಂತಂದ್ರೆ ಬಿಸಿಲು ಜಾಸ್ತಿ ಇರ್ತಕ್ಕಂಥದ್ದು, ರೈನಿ ಅಂತಂದ್ರೆ ಮಳೆ ಬರ್ತಕ್ಕಂಥದ್ದು, ಕ್ಲೌಡಿ ಅಂತಂದ್ರೆ ಮೋಡ ಮುಚ್ಚಿರ್ತಕ್ಕಂಥದ್ದು, ವಿಂಡಿ ಅಂದ್ರೆ ಗಾಳಿ ಬೀಸ್ತಕ್ಕಂಥದ್ದು. ಓಕೆ, ಈ ವಾತಾವರಣ ಹೇಗಿದೆ ಅದು ಬರಿಬೇಕಂತೆ. ಗಿವ್ ಕ್ಲೂಸ್ ಫಾರ್ ದ ಸೆಕೆಂಡ್ ಬ್ಲ್ಯಾಂಕ್ ಆಲ್ಸೋ. ಇಲ್ಲಿ ಸೆಕೆಂಡ್ ನಲ್ಲಿ ಕೂಡ ಕ್ಲೂ ಇದೆ, ಬರಿಬೇಕಂತೆ. ಓಕೆ, ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಎ ಸನ್ನಿ ಡೇ, ಇಟ್ ಈಸ್ ವೆರಿ ಹಾಟ್. ಓಕೆ, ಇದು ಹೇಗಿದೆ, ಬಿಸಿಲು ತುಂಬಾ ಇದೆ. ಅದು ಹೇಗಿರುತ್ತೆ, ಹಾಟ್ ಅಂದರೆ ಬಿಸಿಯಾಗಿರುತ್ತೆ. ಓಕೆ,
ಇಟ್ ಈಸ್ ಏನಿದು ಏನು ಹೇಳಿದೀನಿ, ರೈನಿ. RAINY ರೈನಿ. ಹೀಗಾದ್ರೂ ಬರೆಯುವುದು, ಹೀಗಾದ್ರೂ ಬರೆಯಬಹುದು. ಓಕೆ, ರೈನಿ. ಹೇಗಿದೆ? ಇಟ್ ಈಸ್ ವೆರಿ ಕೋಲ್ಡ್. ಕೋಲ್ಡ್ ಅಂದ್ರೆ ತಣ್ಣಗಿರುತ್ತೆ. ಮಳೆ ಬಿದ್ದಾಗ ತಣ್ಣಗಿರುತ್ತಿಲ್ಲ ವಾತಾವರಣ. ಓಕೆ, ಇಟ್ ಈಸ್ ಏನಲ್ಲಿ, ಇಟ್ ಈಸ್ ಹೇಗಿದೆ ಇದು ನೋಡ್ಲಿಕ್ಕೆ? ಕ್ಲೌಡಿ ಆಗಿದೆ. CLOUDY ಕ್ಲೌಡಿ. ಕ್ಲೌಡಿ ಇದ್ದಾಗ ಹೇಗಿರುತ್ತೆ ವಾತಾವರಣ? ಕೋಲ್ಡ್ ಆಗೇ ಇರುತ್ತೆ. COLD ನೋಡಿ, ಇಟ್ ಈಸ್ ಕ್ಲೌಡಿ, ಇಟ್ ಈಸ್ ವೆರಿ ಕೋಲ್ಡ್, ತಣ್ಣಗಾಗಿರುತ್ತೆ. ಇಟ್ ಈಸ್ ಹೇಗೆ? ವಿಂಡಿ. WINDY ವಿಂಡಿ. ಓಕೆ, ವಿಂಡಿ ಆಗಿದೆ. ಓಕೆ, ಇದು ಹೇಗೆ ಅಂತಂದ್ರೆ ಏನು ಬೀಸುತ್ತೆ? ಇಟ್ ಈಸ್ ವೆರಿ ವಿಂಡ್. WIND ವಿಂಡ್. ತುಂಬಾ ಗಾಳಿ ಬೀಸುತ್ತೆ, ಹೌದಿಲ್ಲೋ? ಇದು ಆಕ್ಟಿವಿಟಿ. ಓಕೆ, ಈ ಒಂದು ಆಕ್ಟಿವಿಟಿ ಅರ್ಥವಾಗಿದೆಯಾ? ಹಾಗಾದರೆ ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ಕಾಮೆಂಟ್ ಮಾಡಿ, ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಹಾಗಾದರೆ ಇನ್ನೊಂದು ವಿಡಿಯೋದೊಂದಿಗೆ ನಾವು ಇನ್ನೊಂದು ಕ್ಲಾಸ್ನಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನು 4ನೇ ತರಗತಿಯ ಇಂಗ್ಲಿಷ್ ಯೂನಿಟ್ 3 ಎನ್ವಿರಾನ್ಮೆಂಟ್ ಬಗ್ಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಒಂದು ಪೋಯಂ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಅದೇ ತೆರನಾಗಿ ಇದು ಅಭ್ಯಾಸ ಚಟುವಟಿಕೆ ಕೂಡ ನಾನು ಮಾಡಿಸಿದ್ದೀನಿ. ಓಕೆನಾ? ಇಲ್ಲಿ ಪೇಜ್ ನಂಬರ್ 36 ನಲ್ಲಿ ಇರ್ತಕ್ಕಂಥ ಈ ಒಂದು ಅಭ್ಯಾಸ ಚಟುವಟಿಕೆ ಮಾಡಿಲ್ಲ. ಆದ ಕಾರಣ ಈ ಒಂದು ಅಭ್ಯಾಸ ಚಟುವಟಿಕೆಯನ್ನು ಈ ಒಂದು ತರಗತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸರಿನಾ? ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಹಾಗೆ ಕಂಪ್ಯೂಟರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರಲು ಸಾಧ್ಯ. ಅದೇ ರೀತಿಯಾಗಿ ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಕೊಡೋದು ಮೂಲಕ ಇನ್ನೊಂದು ವಿಡಿಯೋ ತೆಗೆದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಹಾಗಾಗಿ ಈ ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ಲಿಸನ್ ಅಂಡ್ ಸೇ ಲೌಡ್. ಓಕೆ, ಕೇಳು ಮತ್ತು ಅದನ್ನು ಗಟ್ಟಿಯಾಗಿ ಹೇಳು. A teacher says these words, listen, then say the words loud. ಓಕೆ, ಏನಂತಂದ್ರೆ ಇಲ್ಲಿ ಟೀಚರ್ ನಿಮಗೆ ಹೇಳ್ಕೊಡ್ತಾರೆ, ಹೇಳಿದ ನಂತರ ಅದನ್ನ ಕೇಳು, ಕೇಳಿದ ನಂತರ ಏನು ಮಾಡ್ತಾರೆ? ಗಟ್ಟಿಯಾಗಿ ಹೇಳು ಅಂತೇಳಿ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ನಾನು 2 ಸಾರಿ ಹೇಳ್ತೇನೆ, ನೀವು ನೀಟಾಗಿ ಕೇಳಿ. ಅದಾದ ನಂತರ ನೀವು ಕೂಡ ಹೇಳಿ. ಸರಿನಾ? ಬ್ರಿಕ್. ಬ್ರಿಕ್. ಬ್ರಿಕ್ ಅಂದ್ರೆ ಇಟ್ಟಿಗೆ. ಓಕೆನಾ? ಬ್ರಿಡ್ಜ್. ಬ್ರಿಡ್ಜ್ ಸೇತುವೆ. ಬ್ರಷ್. ಬ್ರಷ್ ಅಂದ್ರೆ ಕುಂಚ. ಬ್ರೆಡ್. ಬ್ರೆಡ್ ಅಂತಂದ್ರೆ ಹಿಟ್ಟಿಂದ ಮಾಡಿರ್ತಕ್ಕಂಥ ರೊಟ್ಟಿ ಅಂತೇಳಿ ಕನ್ನಡದಲ್ಲಿ ಅಂತೇವೆ. ಓಕೆನಾ? ರಾಕೆಟ್ಸ್. ರಾಕೆಟ್ಸ್ ಅಂದ್ರೆ ಗಲಭೆ ಅಂತಕ್ಕಂಥ ಒಂದು ಅರ್ಥ ಕೊಡುತ್ತೆ, ಕೋಲಾಹಲ ಅಂತಕ್ಕಂಥದ್ದು ಒಂದು ಅರ್ಥ ಕೊಡುತ್ತೆ. ಓಕೆ. ಪಿಕಲ್. ಪಿಕಲ್ ಅಂದ್ರೆ ಉಪ್ಪಿನಕಾಯಿ. ಡ್ರಾವರ್. ಡ್ರಾವರ್ ಅಂದ್ರೆ ಎಳೆಯುವವನು ಅಂತ ಅರ್ಥ ಆಗುತ್ತೆ. ಸ್ಟ್ಯಾಂಪ್. ಸ್ಟ್ಯಾಂಪ್ ಅಂಚೆ, ಮುದ್ರೆ. ಸ್ಟ್ರೆಚರ್. ಸ್ಟ್ರೆಚರ್ ಹಿಗ್ಗಿಸು, ಎಳೆ ಅಂತಾಗುತ್ತೆ. ಬಿ. ಕಂಪ್ಲೀಟ್ ದ ಗಿವನ್ ವರ್ಡ್ಸ್ ಬೈ ಆಡಿಂಗ್ 2 letters. ಓಕೆ, ಅಂಡ್ ಸೇ ದೆಮ್ ಅಲೌಡ್. ಏನಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ಅದನ್ನ ಏನು ಮಾಡಬೇಕಂದ್ರೆ 2 letters ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಆ್ಯಡ್ ಮಾಡಬೇಕು, ಅದನ್ನ ಗಟ್ಟಿಯಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಯು ಮೇ ಯೂಸ್ ಲೆಟರ್ಸ್ ಮೋರ್ ದೆನ್ ಒನ್ಸ್. ನೀವು ಅಕ್ಷರಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸಬಹುದು ಅಂತ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಇಲ್ಲಿ ನೋಡಿ, DAN ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಯಾವ್ದು ಸೇರಿಸಿರೋ ಒಂದು ಪದ ಕರೆಕ್ಟ್ ಆಗುತ್ತೆ ಇದು ಅಂತಂದ್ರೆ DANCE ಡ್ಯಾನ್ಸ್ ಅಂದ್ರೆ ಕುಣಿ. ಡ್ಯಾನ್ಸ್ ಅಂತಾರೆ, CE ಅಂತ ಬಳಸಿದೀವಿ. ಓಕೆ. SLA ಕೊಟ್ಟಿದ್ದಾರೆ. ಇಲ್ಲಿ 2 ಪದಗಳು ಯಾವಿದಾವೆ? SLA PE ಸ್ಲೇಟ್, ನಾವು ಬರಿತೀವಲ್ಲ ಸ್ಲೇಟ್, ಅದು ಅಲ್ಲಿಗೆ. ಓಕೆ. PRI ಕೊಟ್ಟಿದ್ದಾರೆ. ಈ 2 ಪದಗಳು ಸೇರಿಸಿದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಪ್ರೈಸ್. PRICE ಪ್ರೈಸ್ ಅಂದ್ರೆ ಬೆಲೆ ಅಂತಕ್ಕಂಥ ಅರ್ಥ ಆಗುತ್ತೆ. ಇಲ್ಲಿ STRIKE ಸ್ಟ್ರೈಕ್. ಸ್ಟ್ರೈಕ್ ಅಂದ್ರೆ ಮುಷ್ಕರ ಅಥವಾ ಬಂದ್ ಮಾಡ್ತಕ್ಕಂಥದ್ದು. ಓಕೆ. CRACK ಕ್ರ್ಯಾಕ್. ಕ್ರ್ಯಾಕ್ ಅಂತಂದ್ರೆ ಬಿರುಕು ಬಿಡುತ್ತಲ್ಲ, ಕ್ರ್ಯಾಕ್ ಬಿಟ್ಟಿದೆ ಅಂತ ಹೇಳ್ತಾರೆ, ಬಿರುಕು ಅಂತ ಕರಿತೀವಿ. ಓಕೆ. STRO ಯಾವ್ದು ಸೇರಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂತಂದ್ರೆ NG ಸ್ಟ್ರಾಂಗ್ ಅಂದ್ರೆ ಗಟ್ಟಿಮುಟ್ಟು, ಬಲವಾದ ಅಂತ ಅರ್ಥ ಕೊಡುತ್ತೆ. BRANCH ಬ್ರಾಂಚ್. ಬ್ರಾಂಚ್ ಅಂದ್ರೆ ಶಾಖೆ ಅಂತಾಗುತ್ತೆ.
ಓಕೆ, ಬ್ರಾಂಚ್ ಅಂದ್ರೆ ಕೂಡ ಕೊಂಬೆ ಅಂತ ಕೂಡ ಎಂಜಾಯ್ ಅಂತಿದೆ. ಇದು ನಿಮ್ಮ ಕ್ಲಾಸ್ ನಲ್ಲಿ ಟೀಚರ್ ಅನ್ನ ಹಾಡನ್ನ ಆಡಿಸ್ತಾರೆ, ಸರಿನಾ? ಸರ್, ಇಲ್ಲಿ ಇರ್ತಕ್ಕಂಥ ಇಲ್ಲಿ ಬಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಫೈಂಡ್ ದ ರೈಮಿಂಗ್ ವರ್ಡ್ಸ್ ಅಂಡ್ ರೈಟ್ ದೆಮ್ ಅಂತಿದೆ. ಇಲ್ಲಿ ರೈಮಿಂಗ್ ವರ್ಡ್ಸ್ ನೋಡಿ, ವೆಸ್ಟ್, ನೆಸ್ಟ್ ಅಂತಿದೆ. ಓಕೆ, ಅದಾದ ನಂತರ ಸೈ, ವೈ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ಸ್ ಆಗುತ್ತೆ. ಇಲ್ಲಿ ಬರೆಯೋಣ. ಇಲ್ಲಿ ಮೊದಲನೇದು WEST ವೆಸ್ಟ್ ಅಂದ್ರೆ ಪ್ರಾಸಪದಗಳು ಅಂತ ಕರಿತೀವಿ ಕನ್ನಡದಲ್ಲಿ. NEST ನೆಕ್ಸ್ಟ್, ವೆಸ್ಟ್ ನೆಸ್ಟ್. ಓಕೆ, ಸೈ, SIGH ಸೈ, ವೈ. ಓಕೆನಾ? ಸರಿ, ಹಾಗಾದ್ರೆ ಮುಂದಿನ ಅಭ್ಯಾಸ ತಿಳಿಯೋಣ. ಮತ್ತೆ ಪ್ಲೇ ದಿಸ್ ಗೇಮ್. ಎ, ಲುಕ್ ಅಟ್ ದ ಗೋಲ್ಡ್ ಕಾಯಿನ್ಸ್ ಇನ್ ದ ಗ್ರಿಡ್. ಕೆಳಗಡೆ ನೋಡಿ ಗೋಲ್ಡ್ ಕಾಯಿನ್ಸ್ ಇದಾವೆ, ಕೊಟ್ಟಿದಾರ ದುಂಡೆಗೆ, ಅವೆಲ್ಲ ಗೋಲ್ಡ್ ಕಾಯಿನ್ಸ್ ಅಂತೆ. ಎ ವರ್ಡ್ ಈಸ್ ಹೆಚ್ಡ್ ಆನ್ ಈಚ್ ಕಾಯಿನ್. ಈ ಒಂದು ಕಾಯಿನ್ ಮೇಲೆ ಪದಗಳನ್ನ, ಅಕ್ಷರಗಳನ್ನ ಬರೆದಿದ್ದಾರೆ. ಮೇಕ್ ಎ ಪೇರ್ ಆಫ್ ಕಾಯಿನ್ಸ್ ವಿಚ್ ಹ್ಯಾವ್ ದ ಸೇಮ್ ಸೌಂಡ್. ಇಲ್ಲಿ ಈ ಒಂದು ಕಾಯಿನ್ ಮೇಲೆ ಅಕ್ಷರಗಳಿದಾವಲ್ಲ, ಇಲ್ಲಿ ಒಂದೇ ತೆರನಾಗಿರ್ತಕ್ಕಂಥ ಶಬ್ದ ಹೊಂದಿರುವ ಪದಗಳಿದಾವಂತೆ. ಓಕೆನಾ? ನೋಡ್ಲಿಕ್ಕೆ ಬೇರೆ ಪದ ಇರಬಹುದು, ಆದ್ರೆ ಶಬ್ದ ಉಚ್ಚಾರಣೆಯಲ್ಲಿ ಸೇಮ್ ಆಗಿರ್ತವೆ. ಒನ್ ಎಕ್ಸಾಂಪಲ್ ಈಸ್ ಗಿವೆನ್. ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವೆದರ್, ವೆದರ್, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇನೆ, ಉಚ್ಚಾರಣೆಯಲ್ಲಿ ಸೇಮ್ ಕಂಡಂಗಿರುತ್ತೆ. ಓಕೆನಾ? ಅದೇ ತೆರನಾಗಿ ಇಲ್ಲಿದ್ದಾವೆ. ನಾವೇನ್ ಮಾಡೋಣ ಅಂತಂದ್ರೆ ಆ ಒಂದು ಪದಗಳನ್ನ ಇಲ್ಲಿ ಬರೆಯೋಣ. ಓಕೆನಾ? ಸರಿ, ಹಾಗಾದ್ರೆ ಮೊದಲು ಏನ್ ಕೊಟ್ಟಿದ್ದಾರೆ? ಟು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಟು ಅಂದ್ರೆ ತುಂಬಾ ಅಂತ ಆಗುತ್ತೆ. TOO, ಟು. ಟುಗೆ ಇನ್ನೊಂದು ಅದೇ ತೆರನಾಗಿ ಉಚ್ಚಾರಣೆ ಯಾವ್ದು ಬರುತ್ತೆ ಅಂದ್ರೆ ಟು. ಟು ಅಂದ್ರೆ ಎರಡು ನೋಡಿ. ಓಕೆನಾ? TOW, ಟು. ಅದಾದ ನಂತರ ನ್ಯೂ, NEW, ನ್ಯೂ ಅಂದ್ರೆ ಹೊಸ ಅಂತ ಆಗುತ್ತೆ. ಅದೇ ತೆರನಾಗಿ ಉಚ್ಚಾರಣೆ ಮಾಡೋದು ಯಾವುದು ಅಂತಂದ್ರೆ ನ್ಯೂಗೆ ನೋಡಿ, ನ್ಯೂ ಇಲ್ಲಿದೆ ನೋಡಿ, ಸೇಮ್ ಇದು ಉಚ್ಚಾರಣೆಗೆ ಒಂದೇನೆ. KNEW, ನ್ಯೂ ಅಂದ್ರೆ ತಿಳಿದಿತ್ತು ಅಂತೇಳಿ ಇದಕ್ಕೆ ಅರ್ಥ. ಓಕೆ, ಅದಾದ ನಂತರ ಓನ್, WON, ಓನ್. ಓನ್ ಅಂತಂದ್ರೆ ಏನೇನು? ಜಯ ಅಂತೇಳಿ ಅರ್ಥ ಕೊಡುತ್ತೆ. ಓನ್ಗೆ ಸೇಮ್ ಅದೇ ತೆರನಾಗಿ ಉಚ್ಚಾರಣೆ ಒನ್, ಒನ್, ಓನ್. ಒನ್ ಅಂದ್ರೆ ಒಂದು. ಅದ ನಂತರ ಇದೇನಿದು ಅಂತಂದ್ರೆ ವಿಚ್, WITCH, ವಿಚ್ ಅಂತಂದ್ರೆ ಮಾಟಗಾರ್ತಿ. ಇದಕ್ಕೆ ವಿಚ್ಗೆ ಅದೇ ತೆರನಾಗಿ ಯಾವುದಿದೆ ಅಂತಂದ್ರೆ ವಿಚ್ ಅಂತ ನೋಡಿ, WHICH, ವಿಚ್. ಓಕೆ, ವಿಚ್ ಅಂತಂದ್ರೆ ಏನು ಅಂತಂದ್ರೆ ಯಾವ, ಯಾವನ ಅಂತ ಆಗುತ್ತೆ. ಓಕೆ, ಅದ ನಂತರ ಪೇರ್, PAIR, ಪೇರ್ ಏನು ಅಂತಂದ್ರೆ ಪೇರ್. ಇನ್ನೊಂದು ಪೇರ್ಗೆ ಪಿಯರ್, PEAR, ಪೇರ್ ಅಂದ್ರೆ ಜೊತೆ, ಜೋಡಿ ಅಂತಾಗುತ್ತೆ. ಪಿಯರ್ ಅಂತಂದ್ರೆ ಪೇರ್ಲೆ ಹಣ್ಣು. ಓಕೆನಾ? ಸರಿ, ಅದಾದ ನಂತರ ಬ್ರೇಕ್, ಬ್ರೇಕ್ ನೋಡಿ ಎಷ್ಟು ವ್ಯತ್ಯಾಸ, ಅರ್ಥದಲ್ಲಿ ಏನು ವ್ಯತ್ಯಾಸ ಹೇಳ್ತೇನೆ. BRAKE, ಬ್ರೇಕ್. BREAK, ಬ್ರೇಕ್. ಈ ಬ್ರೇಕ್ ಅಂತಂದ್ರೆ ಏನು ಅಂತಂದ್ರೆ ವೇಗವನ್ನು ತಡಿತಕ್ಕಂಥದ್ದು ಅಥವಾ ಮುರಿ ಅಂತಕ್ಕಂಥದ್ದು. BRAKE, ಬ್ರೇಕ್. BREAK, ಬ್ರೇಕ್ ಅಂದ್ರೆ ವಿರಾಮ. ನೋಡಿ ಇದರಲ್ಲಿ ಏನಿದೆ, ಈ ಅಂತಕ್ಕಂಥದ್ದು ಇಲ್ಲಿರೋದು ಇಲ್ಲಿದೆ ಇದರಲ್ಲಿ, ಹೌದಾ? ಈ ನಲ್ಲಿ ವ್ಯತ್ಯಾಸ ಆಗುತ್ತೆ. ಇದು ಬ್ರೇಕ್ ಅಂತಂದ್ರೆ ವೇಗವನ್ನು ತಡಿ, ಬ್ರೇಕ್ ಅಂತಂದ್ರೆ ವಿರಾಮ. ನಿಮಗೆ ಇಂಟರ್ವ್ಯೂ ಕೊಡುತ್ತಲ್ಲ, ಅದನ್ನ ವಿರಾಮ ಅಂತ ಕರಿತೇವೆ. ಓಕೆ, ರೈಟ್. ಅದಾದ ನಂತರ ಇಲ್ಲಿ ಬರ್ತೇನೆ ವೆದರ್ ಬಗ್ಗೆ ಆಲ್ರೆಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಬಗ್ಗೆ ತೆಗೆಯೋಣ. WRIT, ರೈಟ್. ಇದಕ್ಕೆ ಸಮಾನಾರ್ಥ ಯಾವ್ದು ಬರುತ್ತೆ ಅಂತಂದ್ರೆ ರೈಟ್. RIGHT, ರೈಟ್. ಓಕೆ, ರೈಟ್ ಅಂತಂದ್ರೆ ಏನು? ಬರಿತಕ್ಕಂಥದ್ದು. ರೈಟ್ ಅಂತಕ್ಕಂಥದ್ದು ಸರಿ. ಯು ಫೈಂಡ್ ವರ್ಡ್ಸ್ ಇನ್ ದ ಬಾಕ್ಸ್. ಸಮ್ ವರ್ಡ್ಸ್ ಮೀನ್ ಟು ಸೇವ್ ದ ಎನ್ವಿರಾನ್ಮೆಂಟ್ and some mean to destroy environments. Separate them and write under the right column. One is done for you ಅಂತಿದೆ. ಇಲ್ಲಿ ಅನೇಕ ಪದಗಳನ್ನು ಕೊಟ್ಟಿದ್ದಾರೆ ಈ ಬಾಕ್ಸ್ ನಲ್ಲಿ. ಓಕೆನಾ? ಇದರಲ್ಲಿ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಎರಡು ಪದಗಳಿವೆ. ಅದನ್ನ ಏನ್ ಮಾಡಿದ್ದಾರೆ ಇಲ್ಲಿ ಪ್ರಕೃತಿಯನ್ನು, ಗುಡ್ ಫಾರ್ ಎನ್ವಿರಾನ್ಮೆಂಟ್ ಅಂದ್ರೆ ಈ ಎನ್ವಿರಾನ್ಮೆಂಟ್ ಒಳ್ಳೆಯದಾಗಿದ್ರೆ ಪದಗಳನ್ನ ಇಲ್ಲಿ ಬರೀಬೇಕು. ಬ್ಯಾಡ್ ಫಾರ್ ಎನ್ವಿರಾನ್ಮೆಂಟ್, ಇದು ಕೆಟ್ಟದಾದ್ರೆ ಆ ಒಂದು ಪದಗಳ ಅರ್ಥ ಏನು? ಕೆಟ್ಟಿದ್ದಾರೆ ಅಂದ್ರೆ ಪ್ರಕೃತಿಗೆ ಕೆಟ್ಟಿದ್ದಾರೆ, ಇಲ್ಲಿ ಬರೀಬೇಕಾಗುತ್ತೆ. ಪ್ರಕೃತಿಗೆ ಕೆಟ್ಟದಾದ್ರೆ ಆ ಪದಗಳ ಅರ್ಥ ಇಲ್ಲಿ ಬರೀಬೇಕಾಗುತ್ತೆ. ಓಕೆನಾ? ಇಲ್ಲಿ ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ವಾಟರ್ ಪಾಂಡ್. ವಾಟರ್ ಪಾಂಡ್ ಅಂದ್ರೆ ಏನಂದ್ರೆ ನೀರಿನ ಕೊಳ ಅಂತ ಅರ್ಥ. ಓಕೆ, ಟ್ರ್ಯಾಶ್ ಅಂತಂದ್ರೆ ಕಸ ಅಂತೇಳಿ. ಇಲ್ಲಿ ನೋಡಿ, ಪ್ರಕೃತಿ ಏನು, ವಾಟರ್ ಪಾಂಡ್ ನಿಂದ ಪ್ರಕೃತಿ ನಾವು ಚೆನ್ನಾಗಿ ಬೆಳೆಸಬಹುದು. ಟ್ರ್ಯಾಶ್ ನಿಂದ ಏನ್ ಮಾಡಬಹುದು? ಕಸ ಕಡ್ಡಿ ಹಾಕಿದ್ರೆ ಪ್ರಕೃತಿ ಹಾಳಾಗ್ತದೆ. ಆದ ಕಾರಣ ಇಲ್ಲಿ ಬರೆದಿದ್ದಾರೆ. ಓಕೆನಾ? ಪ್ರಕೃತಿ ಒಳ್ಳೆಯದಾಗಿದ್ರೆ ಈ ಕಡೆ ಬರೀರಿ, ಪ್ರಕೃತಿಗೆ ಕೆಟ್ಟದಾದ್ರೆ ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸರಿ, ಒಂದಾಗಿ ನೋಡ್ತಾ ಹೋಗೋಣ. ಲೇಕ್ ಅಂದ್ರೆ ಸರೋವರ. ಓಕೆ, ಅದಿಲ್ಲಿ ಬರೀಬೇಕು. ಇಲ್ಲಿ ಪ್ರಕೃತಿ ಒಳ್ಳೆಯದು, LAKE, ಲೇಕ್. ಸ್ಮೋಕ್, ಸ್ಮೋಕ್ ಅಂದ್ರೆ ಹೊಗೆ, ಪ್ರಕೃತಿಯನ್ನು ಹಾಳು ಮಾಡುತ್ತೆ ಹೊಗೆ, ಯಾವುದಿಲ್ಲ? SMOKE, ಸ್ಮೋಕ್, ಇಲ್ಲಿ ಬರೀಬೇಕು. ಫ್ರೆಶ್ ಏರ್ ಅಂದ್ರೆ ಶುದ್ಧವಾದ ಗಾಳಿ, ಇಲ್ಲಿ ಬರೀಬೇಕು. ಫ್ರೆಶ್, FRESH, ಫ್ರೆಶ್ ಏರ್. ಓಕೆ, ರೈಟ್. ಅದಾದ ನಂತರ ಫ್ರೆಶ್ ಏರ್ ಅಂತ ಫಾರೆಸ್ಟ್. ಫಾರೆಸ್ಟ್ ಅಂತಕ್ಕಂದು ಪ್ರಕೃತಿಗೆ ಒಳ್ಳೆಯದು, FOREST, ಫಾರೆಸ್ಟ್. ಓಕೆ, ಅದಾದ ನಂತರ ಪ್ಲಾಸ್ಟಿಕ್, ಇದು ಪ್ರಕೃತಿಗೆ ಬ್ಯಾಡ್ ಮಾಡುತ್ತೆ,
PLASTIC, ಪ್ಲಾಸ್ಟಿಕ್. ಓಕೆ. ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಶುದ್ಧ ಗಾಳಿ ಇರ್ತಕ್ಕಂಥದ್ದು, ಇಲ್ಲಿ ಬರೀಬೇಕು OXYZEN. ಓಕೆ, ಆಕ್ಸಿಜನ್. ಅದಾದ ನಂತರ ಟ್ರಕ್ ಅಂದ್ರೆ ಗಾಡಿಯಿಂದ ಹೊಗೆ ಬರ್ತದೆ, ಪ್ರಕೃತಿ ಹಾಳು ಮಾಡ್ತೀವಿ, ಟ್ರಕ್ ಇಲ್ಲಿ ಬರಬೇಕು TRUCK, ಟ್ರಕ್. ಓಕೆ. ವೇಸ್ಟ್ ಅಂದ್ರೆ ವ್ಯರ್ಥ, ತ್ಯಾಜ್ಯ ಅಂತ ಆಗುತ್ತೆ, ಇದು ಇಲ್ಲಿ WASTE, ವೇಸ್ಟ್. ಓಕೆನಾ. ರೈನ್ ಅಂದ್ರೆ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು, ಮಳೆ, RAIN, ರೈನ್. ಅದ ನಂತರ ವಾಟರ್ ಪಾಂಡ್ ಅವ್ರು ಬರೆದಿದ್ದಾರೆ ಆಲ್ರೆಡಿ, ಹೌದಾ. ಟ್ರ್ಯಾಶ್ ಅಂದ್ರೆ ಆಲ್ರೆಡಿ ಬರೆದಿದ್ದಾರೆ. ರಿವರ್ ಅಂತಂದ್ರೆ ಏನು, ನದಿ, ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು, VER, ರಿವರ್. ಓಕೆ. ಇಲ್ಲ, ರಿವರ್ ಆದ ನಂತರ ಇಲ್ಲಿ ಏನಿದೆ ಅಂತಂದ್ರೆ ಹೈರಸ್ ಅಂತಿದೆ. ಹೈರಸ್ ಅಂತಂದ್ರೆ ಬಹುಮಾಡಿ ಕಟ್ಟಡಗಳು, ಜಗ್ಗಿ ಕಟ್ಟಡಗಳು ಕಟ್ತಾರೆ, ಬಿಲ್ಡಿಂಗ್ ಅಂತ, ಅದನ್ನ ಅಂತೀವಿ ನಾವು ಹೈರಸ್, HIGHRISE, ಹೈರಸ್ ಅಂತ ಕರಿತೀವಿ. ಓಕೆ. ಬಿಲ್ಡಿಂಗ್ಸ್ ಅಂತಿದೆ. ಬಿಲ್ಡಿಂಗ್ಸ್ ಅಂದ್ರೆ ಕಟ್ಟಡಗಳು ಅಂತ ಆಗುತ್ತೆ, ಇಲ್ಲಿ ಕೂಡ ಅದನ್ನ ಎನ್ವಿರಾನ್ಮೆಂಟ್ ಬ್ಯಾಡ್ ಮಾಡುತ್ತೆ, ಹೆಚ್ಚು ಬಿಲ್ಡಿಂಗ್ ಇದ್ರೆ ಎನ್ವಿರಾನ್ಮೆಂಟ್ ಬ್ಯಾಡ್ ಆಗುತ್ತೆ. ಓಕೆ. ಅದಂತ ಟ್ರೀಸ್ ಅಂತಕ್ಕಂಥದ್ದು ಮರಗಳು, ಪ್ರಕೃತಿಗೆ ಉಳಿಸ್ತಕ್ಕಂಥದ್ದು, ಇವೆಲ್ಲನೂ ಕೂಡ ನೋಡಿ, ಇವೆಲ್ಲ ಪ್ರಕೃತಿ ಉಳಿಸ್ತಕ್ಕಂಥದ್ದು, ಇದೆಲ್ಲ ಬ್ಯಾಡ್ ಮಾಡ್ತಕ್ಕಂಥ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆಯಾ? ಹಾಗಾದ್ರೆ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ಹೇಳ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಕ್ಲಾಸ್ 4 ಯೂನಿಟ್ 3 ಇಂಗ್ಲಿಷ್ ಎನ್ವಿರಾನ್ಮೆಂಟ್, ಟ್ರೀ ಅಂಡ್ ರಿವರ್ ಬಗ್ಗೆ ತಿಳಿತಾ ಇದ್ದೀವಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಂತ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ ಅಂತ ಹೇಳ್ತಾ, ಅದೇ ರೀತಿ ಲೈಕ್ ಕೊಡೋದು ಮರಿಬೇಡಿ. ಇನ್ನೊಂದು ವಿಡಿಯೋ ತೆಗೆದು ನನಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ನಿಮ್ಮ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋದ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಹೊಸ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ, ಸರಿನಾ ಮಕ್ಕಳೇ? ಹಾಗಾದ್ರೆ ನ್ಯೂ ವರ್ಡ್ಸ್. ಮೊದಲನೇದು ಫಾರ್ಚುನೇಟ್, ಲಕ್ಕಿ, ಭಾಗ್ಯಶಾಲಿ. ಹಾನರಬಲ್, ರೆಸ್ಪೆಕ್ಟ್ಫುಲ್, ಗೌರವಾನ್ವಿತ. ಮರ್ಸಿ, ಕೈಂಡ್ ಫೀಲಿಂಗ್ಸ್, ದಯೆ. ಅಲೈವ್, ಲಿವಿಂಗ್, ಜೀವಂತ. ಐದನೇದು ವೈಪ್, ಒರೆಸು. ಚೋಕ್, ಉಸಿರುಗಟ್ಟಿಸು. ಓಕೆನಾ? ಈ ಒಂದು ಹೊಸ ಪದಗಳ ಅರ್ಥಗಳು ನೆನ್ಪಿಟ್ಕೊರಿ. ಪಾಠದಲ್ಲಿ ಬರ್ತಿರ್ಬೇಕಾದ್ರೆ ನಿಮಗೂ ಕೂಡ ಆ ಒಂದು ಪಾಠ ಅರ್ಥ ಆಗ್ಲಿಕ್ಕೆ ಸಾಧ್ಯ, ಓದೋಕಲಿಕ್ಕೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪಾಠದ ವಿವರಣೆ ಬಗ್ಗೆ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ 4ನೇ ತರಗತಿಯ ಟ್ರೀ ಅಂಡ್ ರಿವರ್ ಅಂತಕ್ಕಂಥ ಪಾಠವನ್ನು ನಾವು ನೋಡ್ತಾ ಇದ್ವಿ. ಓಕೆನಾ? ಪ್ರೀವಿಯಸ್ ಆಗಿ ನಾನು ಆಲ್ರೆಡಿ ಏನ್ ಮಾಡಿದೀನಿ ಅಂತಂದ್ರೆ, ಇಫ್ ಎ ಟ್ರೀ ಕುಡ್ ಟಾಕ್ ಅಂತಕ್ಕಂಥ ಒಂದು ಪದ್ಯದ ಬಗ್ಗೆ, ಪೋಯಮ್ ಬಗ್ಗೆ, ಪೋಯಿಟ್ರಿ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಓಕೆನಾ? ಅದರ ಕನ್ನಡ ಭಾವಾರ್ಥ ನಾನು ತಿಳಿಸಿದ್ದೀನಿ. ಮೇಲೆ ಐ ಕಾರ್ಡ್ ಕಾಣುತ್ತಲ್ಲ, ಅದು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಒಂದು ವಿಡಿಯೋ ನೀವು ನೋಡ್ಬೋದು, ಸರಿನಾ? ಹಾಗಾದ್ರೆ ಈಗ ಏನ್ ಮಾಡೋಣ ಅಂತಂದ್ರೆ, ಟ್ರೀ ಅಂಡ್ ರಿವರ್ ಅನ್ನೋ ಒಂದು ಗದ್ಯ ಅಥವಾ ಪಾಠದ ಬಗ್ಗೆ ನಾವು ತಿಳಿತಾ ಹೋಗೋಣ. ಇಲ್ಲೇನು ಅಂತ ಹೇಳಿ ನೋಡೋದಾದ್ರೆ, ಒನ್ ಡೇ ಎ ಟ್ರೀ ಸಾ ಎ ರಿವರ್. ದ ರಿವರ್ ವಾಸ್ ಕ್ರೈಯಿಂಗ್. ದ ಟ್ರೀ ಆಸ್ಕ್ಡ್ ದ ರಿವರ್ ವೈ ಇಟ್ ವಾಸ್ ಕ್ರೈಯಿಂಗ್. It wiped its tears and said, My dear friend, I am going to die very soon. Look at me. There is no water left in me. People dump in waste. The waste is choking me. I cannot live any more in this condition. But friend, you look sad. What's the matter? Okay na? ಇಲ್ಲಿ ನೋಡಿ, ಒನ್ ಡೇ ಎ ಟ್ರೀ ಸಾ ಎ ರಿವರ್. ಒಂದ್ ದಿವಸ ಏನ್ ಮಾಡ್ತೀವಿ ಅಂದ್ರೆ, ಟ್ರೀ ಅಂತ ಅಂದ್ರೇನು, ಮರ. ಇಲ್ಲಿ ಕಾಣುತ್ತಲ್ಲ, ಇದು ಮರ. ಯಾರು ನೋಡ್ತೀವಿ ಮರ ಅಂತಂದ್ರೆ, ರಿವರ್, ನದಿಯನ್ನು ನೋಡ್ತಂತೆ. ಓಕೆನಾ? ಈ ಮರ ನದಿಯನ್ನು ನೋಡ್ತಾ ಇದೆ ಅಂತೆ. ಇಲ್ಲಿ ಕಾಣುತ್ತಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಟ್ರೀ ಮತ್ತು ರಿವರ್ ಅಂದ್ರೆ ನದಿ. ದ ರಿವರ್ ವಾಸ್ ಕ್ರೈಯಿಂಗ್. ರಿವರ್, ಇಲ್ಲಿ ನದಿ ಇದೆಯಲ್ಲ, ಅದು ಅಳ್ತಾ ಇತ್ತಂತೆ, ಅಂತ ಅಳ್ತಾ ಇದೆ ಅಂತೆ. ದ ಟ್ರೀ ಆಸ್ಕ್ಡ್ ದ ರಿವರ್ ವೈ ಇಟ್ ವಾಸ್ ಕ್ರೈಯಿಂಗ್. ಈ ಮರ ಈ ಒಂದು ನದಿಯನ್ನು ಕೇಳ್ತಂತೆ, ಎದಕ್ಕೆ ನೀನು ಅಳ್ತಾ ಇದೆಯಲ್ಲ ಅಂತೇಳಿ. ಇಟ್ ವೈಪ್ಡ್ ಇಟ್ಸ್ ಟಿಯರ್ಸ್ ಅಂಡ್ ಸೆಡ್. ಕಣ್ಣೊರ್ಸಂತೆ ನದಿ, ಕಣ್ಣೊರ್ಸ್ಕೊಂಡು ಹೇಳ್ತಂತೆ, ಮೈ ಡಿಯರ್ ಫ್ರೆಂಡ್, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ನಾನು ಏನಾಗ್ತಾ ಇದ್ದೀನಿ, ನನ್ನ ಗೆಳೆಯ, ಪ್ರೀತಿಯ ನನ್ನ ಗೆಳೆಯ, ಕೇಳು, ನಾನು ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟೇನೆ, ನಾನೇನಾಗ್ತೀನಿ, ಡೈ ಅಂದ್ರೆ ಸತ್ ಹೋಗ್ತೀನಿ ಅಂತೇಳಿ ಈ ಒಂದು ನದಿ ಈ ಒಂದು ಮರಕ್ಕೆ ಹೇಳ್ತಾ ಇದೆ ಅಂತೆ.
ಮತ್ತಿನ್ನೇನು ಹೇಳುತ್ತೆ, ಲುಕ್ ಅಟ್ ಮೀ, ನನ್ನ ಕಡೆ ನೋಡು. ದೇರ್ ಈಸ್ ನೋ ವಾಟರ್ ಲೆಫ್ಟ್ ಇನ್ ಮೀ. ನೋಡಿ, ನನ್ನ ನೀರೆಲ್ಲ ದಿನದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇವೆ. ಪೀಪಲ್ ಡಂಪ್ ಇನ್ ವೇಸ್ಟ್. ಏನು ಪೀಪಲ್, ಈ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಂಪ್ ವೇಸ್ಟ್ ಅನ್ನು ನೋಡಿ ಇಲ್ಲಿ ತೋರಿಸ್ತಾ ಇದೆ ಇಮೇಜ್ ನೋಡಿ. ಎಲ್ಲವೂ ಕೂಡ ಕಸ ಕಡ್ಡಿಯನ್ನ ನೀರಲ್ಲಿ ಹಾಕ್ತಾ ಇದ್ದಾರೆ, ಡಂಪ್ ಮಾಡ್ತಾ ಇದ್ದಾರೆ. ಓಕೆನಾ, ವೇಸ್ಟ್ ನ. ದ ವೇಸ್ಟ್ ಈಸ್ ಚೋಕಿಂಗ್ ಮೀ. ಅದೆಲ್ಲ ಡಂಪ್ ಮಾಡ್ತಾ ಇದ್ರಲ್ಲ, ಅದರಿಂದ ನನಗೆ ಉಸಿರಾಡಕ್ ಆಗ್ತಾ ಇಲ್ಲ. ಚೋಕ್ ಅಂತಂದ್ರೆ ಏನಂತಂದ್ರೆ ಉಸಿರಾಡಕ್ ಆಗ್ತಾ ಇಲ್ಲ ಅಂತೇಳಿ ನದಿ ಹೇಳ್ತಾ ಇದೆಯಂತೆ. ಐ ಕೆನಾಟ್ ಲಿವ್ ಎನಿ ಮೋರ್ ಇನ್ ದೀಸ್ ಕಂಡೀಷನ್. ಈ ಪರಿಸ್ಥಿತಿಯೊಳಗೆ ನನಗೆ ಹೆಚ್ಚು ದಿನ ಬದುಕಕ್ ಆಗ್ತಾ ಇಲ್ಲ. ಬಟ್ ಫ್ರೆಂಡ್, ಯು ಲುಕ್ ಸ್ಯಾಡ್. ಹೇ ಗೆಳೆಯ, ನೀನು ಕೂಡ ಯಾಕ ದುಃಖನಾಗಿದೆಯಾ ಅಂತೇಳಿ ನದಿ ಮತ್ತೆ ಮರವನ್ನ ಕೀಳುತ್ತಂತೆ. ಓಕೆ, ವಾಟ್ಸ್ ದ ಮ್ಯಾಟರ್, ಏನ್ ವಿಷಯ, ನೀನು ದುಃಖವಾಗಿದೆಯಾ ಅಂತೇಳಿ ಈ ನದಿ ಈ ಒಂದು ಮರಕ್ಕೆ ಕೇಳ್ತಾ ಇದೆ. ಓಕೆ, ದ ಟ್ರೀ ಸೆಡ್, ಟ್ರೀ ಹೇಳಿದಂತೆ, ಡಿಯರ್ ರಿವರ್, ಐ ಆಮ್ ನಾಟ್ ಫಾರ್ಚುನೇಟ್ ಐದರ್. ಏನಂತಂದ್ರೆ, ನೋಡು ಗೆಳೆಯ, ನದಿ ಗೆಳೆಯ, ನೀನ್ ಕೇಳ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ನೋಡಿ, ನಿನ್ನ ವ್ಯವಸ್ಥೆ ನಾನು ಬೇರೆ ಅಲ್ಲ, ನನ್ನ ವ್ಯವಸ್ಥೆ ಬೇರೆ ಅಲ್ಲ. ನಾನು ಕೂಡ ಭಾಗ್ಯಶಾಲಿ ಅಂದ್ರೆ ಐ ಆಮ್ ನಾಟ್ ಫಾರ್ಚುನೇಟ್ ಅಂತಂದ್ರೆ ಏನಂತಂದ್ರೆ ಭಾಗ್ಯಶಾಲಿ, ಅದೃಷ್ಟಶಾಲಿ ಅಂತ ಆಗುತ್ತೆ ಅರ್ಥ. ನಾಟ್ ಫಾರ್ಚುನೇಟ್, ನಾನು ಅಭಾಗ್ಯಶಾಲಿ, ನಾನು ನಿಂತರೇನೆ, ನಂದೇನು ಬೇರೆ ಪರಿಸ್ಥಿತಿ ಇಲ್ಲ. ಓಕೆನಾ ಅಂತೇಳಿ ಏನ್ ಹೇಳ್ತಾ ಇದೆ, ಐ ಆಮ್ ನಾಟ್ ಫಾರ್ಚುನೇಟೆಡ್, ನಾನು ದುರದೃಷ್ಟವಂತನೇ ಅಂತ ಹೇಳಿ ಈ ಒಂದು ಮರ ನದಿ ಹೇಳ್ತಾ ಇದೆ ಅಂತೆ. ಐ ಆಮ್ ಆಲ್ಸೋ ಇನ್ ದ ಸೇಮ್ ಸ್ಟೇಟ್ ಆಸ್ ಯು ಆರ್. ನೀನು ಹೇಗಿದೆಯಾ, ನನ್ನ ಪರಿಸ್ಥಿತಿ ಕೂಡ ಅದೇ ತೆರನಾಗಿದೆ ಅಂತೇಳಿ ಈ ಮರ ನದಿ ಹೇಳ್ತಾ ಇದೆ. ಪೀಪಲ್ ಕಟ್ ಮೀ ಡೌನ್ ವಿತೌಟ್ ಎನಿ ಮರ್ಸಿ. ಓಕೆ, ಈ ಜನರಿದೆಯಲ್ಲ, ಪೀಪಲ್ ಇದೆಯಲ್ಲ, ನನ್ನ ಕಟ್ ಮಾಡ್ತಾ ಇದ್ದಾರೆ, ನನ್ನ ಕಡಿತಾ ಇದ್ದಾರೆ. ಯಾವುದೇ ತೆರನಾಗಿರುತ್ತೆ. ಮರ್ಸಿ ಅಂತಂದ್ರೆ ದಯೆ, ಅನುಗ್ರಹ ಇಲ್ಲೇ ಇಲ್ಲ, ನನ್ನ ಮೇಲೆ ದಯೆ ಅನ್ನೋದು ಇಲ್ಲೇ ಇಲ್ಲ. ನಾನು ಮನುಷ್ಯರಿಗೆ ಎಷ್ಟೆಲ್ಲ ನೋಡ್ತೀನಿ, ಹೂವು ಕೊಡ್ತೀನಿ, ಹಣ್ಣು ಕೊಡ್ತೀನಿ, ಎಲ್ಲ ಕೊಡ್ತೀನಿ ನಾನು. ಓಕೆ, ಆದ್ರೂ ಕೂಡ ನನ್ನ ಮೇಲೆ ದಯೆ ಇಲ್ದಂಗೆ ಏನ್ ಮಾಡ್ತಾ ಇದ್ದಾರೆ, ನನ್ನನ್ನು ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ ಈ ಮರ ನದಿ ಹೇಳ್ತಾ ಇದೆ ಅಂತೆ. ಬಿಸೈಡ್ಸ್ ದೇರ್ ಈಸ್ ನೋ ವಾಟರ್ ಫಾರ್ ಮೀ ಟು. ನನಗೂ ಕೂಡ ನೀರಿಲ್ಲ, ನೀರಿದ್ರೆ ನಾನು ಬದುಕಲಿಕ್ಕೆ ಸಾಧ್ಯ, ನನಗೂ ಕೂಡ ನೀರೇ ಇಲ್ಲ ಅಂತೇಳಿ ಈ ಮರ ನದಿಗೆ ತನ್ನ ಅಳಲನ್ನ, ತನ್ನ ದುಃಖವನ್ನ ಹೇಳ್ತಂತೆ. ನೋಡಿ ಮುಂದೆ ಏನ್ ಮಾಡ್ತು ಅನ್ನೋದು ನೋಡೋಣ. ದ ಟ್ರೀ ಅಂಡ್ ದ ರಿವರ್ ಡಿಸ್ಕಸ್ಡ್ ದ ಮ್ಯಾಟರ್. ಈ ಒಂದು ವಿಷಯವನ್ನು ಏನ್ ಮಾಡ್ತೀವಿ ಅಂದ್ರೆ ಇವೆರಡು ಕೂಡ ಡಿಸ್ಕಸ್ ಮಾಡಿದ್ವು, ಮಾತನಾಡಿದ್ವು. ಓಕೆ, ಈ ಒಂದು ಸಮಸ್ಯೆ ಬಗ್ಗೆ. ದೇ ಡಿಸೈಡೆಡ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಈ ಒಂದು ಸಮಸ್ಯೆಗೆ ನಾವೇನು ಸೊಲ್ಯೂಷನ್ ಅಂತಂದ್ರೆ ಏನು ಅಂತಂದ್ರೆ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು. ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಇಬ್ರು ಕೂಡ ಏನ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದಾರಂತೆ. ದೇ ಥಾಟ್ ಆಫ್ ರೈಟಿಂಗ್ ಎ ಲೆಟರ್ ಟು ದ ಗವರ್ನಮೆಂಟ್. ಏನಂದ್ರೆ ವಿಚಾರ ಮಾಡಿದ್ರು ಕೊನೆಗೆ ಏನಂತೇಳಿ, ಗವರ್ಮೆಂಟ್ ನಾವೇನ್ ಮಾಡೋಣ, ಲೆಟರ್ ಅನ್ನ ಬರೆಯೋಣ. ಏನ್ ಬರೆಯೋಣ, ಲೆಟರ್ ಬರೆಯೋಣ ಅಂತೇಳಿ ಅವರಿಬ್ರು ಕೂಡ ಮಾತನಾಡಿದರಂತೆ. ದೇ ರೋಟ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕ ಚೀಫ್ ಮಿನಿಸ್ಟರ್ಗೆ ಇವರಿಬ್ರು ಕೂಡ ಲೆಟರ್ ಬರೆದ್ರಂತೆ. ದ ಲೆಟರ್ ರೀಡ್ ಲೈಕ್ ದಿಸ್. ನೋಡಿ ಈ ಲೆಟರ್ನ ಓದೋಣ. ಲೆಟರ್ ಬರೆದಿದ್ದಾರೆ ಇಲ್ಲಿ, ಆ ಒಂದು ಲೆಟರ್ನ ನಾವು ಓದೋಣ, ಸರಿನಾ? ನೋಡೋಣ. ಇಲ್ಲಿ ಬರಿತಾ ಇದ್ದಾರೆ ನೋಡಿ, ನದಿ ಮತ್ತು ಮರ, ರಿವರ್ ಅಂಡ್ ಟ್ರೀ. ಇಲ್ಲಿ ಲೆಟರ್ ಬರಿತಾ ಇದ್ದಾರೆ. ಯಾರಿಗೆ ಬರಿತಾ ಇದ್ದಾರೆ? ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಕರ್ನಾಟಕದ ಮುಖ್ಯಮಂತ್ರಿಗೆ ಬರಿತಾ ಇದ್ದಾರಂತೆ. ಯಾವತ್ತು ಬರೆದಿದ್ದಾರೆ ಇದಂತಂದ್ರೆ ಮಾರ್ಚ್ 31, 2018 ನಲ್ಲಿ ಮಾರ್ಚ್ 31ಗೆ ಅಂದ್ರೆ ಮಾರ್ಚ್ 31ನೇ ತಾರೀಕು 2018ರಲ್ಲಿ ಬರೆದಿದ್ದಾರೆ ಅಂತೆ. ಅವತ್ತು ಯಾವ ದಿನ ಬರಿತಾ ಇದ್ದಾರೆ ಆ ದಿನ ಡೇಟ್ ಇಲ್ಲಿ ಬರೆದಿದ್ದಾರೆ. ಓಕೆ. 2 ಯಾರಿಗೆ? ದ ಹಾನರಬಲ್ ಚೀಫ್ ಮಿನಿಸ್ಟರ್ ಅಂದ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ. ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ರಾಜ್ಯ ಸರ್ಕಾರ. ಓಕೆ. ಡಿಯರ್ ಸರ್ ಅಂದ್ರೆ ಗೌರವಾನ್ವಿತ, ಪ್ರೀತಿಯ ಮಾನ್ಯರೇ ಅಂತೇಳಿ ಅರ್ಥ ಆಗುತ್ತೆ. ಓಕೆ.
ವಿ ಶುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಇನ್ನು ಹೇಳ್ತಾ ಇದೆ ಅಂತಂದ್ರೆ, ನಾವು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ನಿಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೀವಿ. ನಾವು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ, ಆ ಸಮಸ್ಯೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀವಿ, ಗಮನಕ್ಕೆ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ತಂತೆ. ಬೋತ್ ಆಫ್ ಅಸ್ ಆರ್ ಡೈಯಿಂಗ್ ಫಾರ್ ವಾಂಟ್ ಟು ವಾಟರ್. ನಾವಿಬ್ರು, ಏನ್ ಬೋತ್ ಅಂದ್ರೆ ಇಬ್ರು ನಾವೇನಾಗ್ತಾ ಇದೀವಿ ಅಂತಂದ್ರೆ ನೀರಿನ ಕೊರತೆಯಿಂದ ಸಾಯ್ತಾ ಇದೀವಿ, ನೀರಿನ ಸಮಸ್ಯೆಯಿಂದ ನಾವು ಸಾಯ್ತಾ ಇದೀವಿ ಅಂತ ಹೇಳ್ತಾ ಇದ್ದಂತೆ. ಪೀಪಲ್ ಕಟ್ ಡೌನ್ ದ ಟ್ರೀಸ್ ಅಂಡ್ ದೇ ಥ್ರೂ ವೇಸ್ಟ್ ಇನ್ ಟು ದ ರಿವರ್ಸ್. ಇಲ್ಲಿ ಪ್ರಜೆಗಳ ಮುನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮರಗಳನ್ನ ಕಡಿತಾ ಇದ್ದಾರೆ, ಅದೇ ರೀತಿಯಾಗಿ ನದಿಗಳಲ್ಲಿ ವೇಸ್ಟ್ ಆಗಿರ್ತಕ್ಕಂತಹ ವೇಸ್ಟ್ ಮೆಟೀರಿಯಲ್ನ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥದ್ದು ನೀರಿಗೆ ಬಿಸಾಕ್ತಾ ಇದ್ದಾರೆ. ಅದೇ ತೆರನಾಗಿ ವಿ ವಿಶ್ ಟು ಸ್ಟೇ ಅಲೈವ್. ನಾವು ಜೀವಂತವಾಗಿ ಬದುಕಬೇಕು ಅನ್ಕೊಂಡಿದೀವಿ, ಜೀವಂತವಾಗಿ ಇರ್ಬೇಕು ಅನ್ಕೊಂಡಿದೀವಿ. ಓಕೆ, ವಿ ಹಂಬಲಿ ರಿಕ್ವೆಸ್ಟ್ ಯು ಟು ಸೇವ್ ಅಸ್. ನಮ್ಮನ್ನು ಉಳಿಸಲು ನಾವು ವಿನಮ್ರತೆಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ನಮ್ಮನ್ನು ಉಳಿಸಿ ಅಂತೇಳಿ ಈ ಒಂದು ಲೆಟರಲ್ಲಿ, ಬಾಡಿ ಆಫ್ ಲೆಟರ್ನಲ್ಲಿ ಬರೆದಿದ್ದಾರೆ. ಕೊನೆಗೆ ಏನು ತಿಳಿಸಿದರೆ, ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ, ನಿಮ್ಮ ನಂಬಿಕೆಯ ಟ್ರೀ ಅಂಡ್ ರಿವರ್. ಯಾರು ಅಂತಂದ್ರೆ ಟ್ರೀ ಮತ್ತು ರಿವರ್ ಈ ಒಂದು ಲೆಟರ್ನ ಬರೆದಿದ್ದಾರೆ. ಹೌದಾ, ಸರಿ. ಅದರಾದ ನಂತರ ಏನಾಯ್ತು ನೋಡೋಣ ಇಲ್ಲಿ. ಆಫ್ಟರ್ ಎ ಕಪಲ್ ಆಫ್ ಮಂತ್ಸ್ ದೇ ಮೆಟ್. ಕೆಲವು ತಿಂಗಳ ನಂತರ ಇಬ್ಬರು ಕೂಡ ಭೇಟಿಯಾದರು. ಯಾರ್ಯಾರು? ಗಿಡ ಮತ್ತು ಮರ ಮತ್ತು ನದಿ ಭೇಟಿಯಾದಂತೆ. ದ ರಿವರ್ ಲುಕ್ಡ್ ಫ್ರೆಶ್ ಅಂಡ್ ಹ್ಯಾಪಿ. ರಿವರ್ ಈಗ ನೋಡ್ಲಿಕ್ಕೆ ಹೇಗಿದೆ ಅಂತಂದ್ರೆ ಫ್ರೆಶ್ ಆಗಿದೆ ಅಂತೆ. ಫ್ರೆಶ್ ಅಂದರೆ ತಾಜಾತನದಿಂದ ಕೂಡಿತ್ತಂತೆ ಮತ್ತು ಸಂತೋಷದಿಂದ ಕೂಡಿತ್ತಂತೆ. ಯಾರು? ರಿವರ್. ಓಕೆ. ದ ಟ್ರೀ ವಾಸ್ ಗ್ರೀನ್. ಟ್ರೀ ಹೇಗಿತ್ತು ನೋಡ್ಲಿಕ್ಕೆ ಅಂತಂದ್ರೆ ತುಂಬಾ ಹಚ್ಚು ಹಸಿರಿನಿಂದ ಕೂಡಿತ್ತಂತೆ. ಓಕೆ, ಅದಾದ ನಂತರ ಏನಾಯ್ತು ನೋಡೋಣ. ದೇರ್ ವರ್ ಟ್ರೀಸ್ ಆಲ್ ಓವರ್ ದ ಪ್ಲೇಸ್. ಎಲ್ಲಿ ನೋಡಿದ್ರು ಕೂಡ ಹಚ್ಚ ಹಸಿರಿನಿಂದ ಕೂಡಿತ್ತಂತೆ. ಬೋತ್ ಆಫ್ ದೆಮ್ ಥ್ಯಾಂಕ್ಡ್ ದ ಗವರ್ಮೆಂಟ್ ಬೈ ರೈಟಿಂಗ್ ಎಟ್ ಅನದರ್ ಲೆಟರ್. ಇಬ್ರು ಕೂಡ ತುಂಬಾ ಸಂತೋಷದಿಂದರಂತೆ ಮತ್ತೆ ಇನ್ನೊಂದು ಲೆಟರ್ ಬರೆದ್ರಂತೆ ಗವರ್ಮೆಂಟ್ಗೆ. ಓಕೆನಾ, ಎದಕ್ಕೆ ಅಂತಂದ್ರೆ ತಮ್ಮ ಸಂತೋಷಕ್ಕೆ ನೀವೇ ಕಾರಣ ಅನ್ನೋಂಗೆ ಲೆಟರ್ ಬರೀಬೇಕಂತೆ. ಆದ ಕಾರಣ ಅವರು ಅದಾದ ನಂತರ ಸಂತೋಷದಿಂದ ಇಬ್ರು ಕೂಡ ಲೆಟರ್ ಬರೆದ್ರಂತೆ. ಓಕೆ, ನ್ಯೂ ವರ್ಡ್ಸ್ ಆಲ್ರೆಡಿ ನೀವು ತಿಳ್ಕೊಂಡಿದ್ರ. ಇಲ್ಲೋಣ. ಸ್ಪೀಕ್, ರೀಡ್ ಅಂಡ್ ಆನ್ಸರ್ ಓರಲಿ. ಮೌಖಿಕವಾಗಿ ಓದಿ ಉತ್ತರಿಸಬೇಕಂತೆ. ಓಕೆ. ಹೂ ವಾಸ್ ದ ಕ್ರೇಯಿಂಗ್ ಒನ್ ಡೇ. ಒಂದ್ ದಿವಸ ಯಾರ ಹತ್ತಿರಲ್ಲಿ ಮೊದಲನೇದಾಗಿ ಅಂದ್ರೆ ರಿವರ್. ಹೌದಾ ಇಲ್ಲೋ? ಸರಿ. ವಾಟ್ ಡು ಪೀಪಲ್ ಡಂಪ್ ಇನ್ ದ ರಿವರ್. ಏನ್ ಡಂಪ್ ಮಾಡ್ತಾ ಇದ್ದಾರೆ? ವೇಸ್ಟ್ ಇರ್ತಕ್ಕಂಥನ್ನೆಲ್ಲವೂ ಕೂಡ ಡಂಪ್ ಮಾಡ್ತಾ ಇದ್ದಾರೆ. ಹೌದಾ? ರೈಟ್. ಮೂರನೇದು, ಹೂ ಡಿಡ್ ದ ರಿವರ್ ಅಂಡ್ ದ ಟ್ರೀ ರೈಟ್ ಎ ಲೆಟರ್ ಟು. ಯಾರಿಗೆ ಬರೆದ್ರು ಅಂತಂದ್ರೆ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದ ಮುಖ್ಯಮಂತ್ರಿಗೆ ಲೆಟರ್ನ ಬರೆದ್ರು. ಹೌದಾ? ಸರಿ. ಹಾಗಾದ್ರೆ ರೀಡ್ ಅಂಡ್ ರೈಟ್ ದ ಆನ್ಸರ್. ಈ ಒಂದು ಕ್ವಶನ್ ಓದಬೇಕು. ಓದಿದ ನಂತರ ಅದಕ್ಕೆ ಉತ್ತರವನ್ನ ಬರಿಬೇಕಂತೆ. ಓದ್ಬೇಕು ಮೊದಲಾಗಿ. ನೋಡೋಣ. ರೈಟ್ ಎ ಲೆಟರ್ ಆನ್ ಬಿಹಾಫ್ ಆಫ್ ದ ಟ್ರೀ ಅಂಡ್ ರಿವರ್ ಎಕ್ಸ್ಪ್ರೆಸಿಂಗ್ ಥ್ಯಾಂಕ್ಸ್ ಟು ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಪೋಸ್ಟ್ ಇಟ್ಸ್. ಇಲ್ಲಿ ಅವರಿಬ್ರು ಕೂಡ ಸಂತೋಷದಿಂದಿದ್ರು. ಅದಾದ ನಂತರ ಒಂದು ಲೆಟರ್ ಬರೆದ್ರು ಕೊನೆಗೆ ಅಂತೇಳಿ ನಾವು ಹೇಳಿದ್ವಲ್ಲ, ಅದು ಯಾವ ತೆರನಾಗಿ ಏನ್ ತೆರನಾಗಿ ಬರ್ದಾರೆ ಅಂತ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಟು ಕಂಪ್ಲೀಟ್ ದ ಲೆಟರ್ಸ್. ಚೂಸ್ ದ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟ್ಸ್ ನಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ. ಈ ಒಂದು ಸೂಟಬಲ್ ವರ್ಡ್ ನ ಇಲ್ಲಿ ನಾವೇನ್ ಮಾಡೋಕು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ಸರಿನಾ? ಸರಿ. ಹಾಗಾದ್ರೆ ಇಲ್ಲಿ ನೋಡೋಣ. ದ ಚೀಫ್ ಯಾರಿಗೆ ಬರೆದ್ರು? ಚೀಫ್ ಮಿನಿಸ್ಟರ್ ಬರೆದಿಲ್ಲ, ಚೀಫ್ ಮಿನಿಸ್ಟರ್ ಅಂತ ಇದೆ ನೋಡಿ. ಮಿನಿಸ್ಟರ್ MINSITER ಮಿನಿಸ್ಟರ್. ಓಕೆ. ದ ಚೀಫ್ ಮಿನಿಸ್ಟರ್ಗೆ ಬರೆದ್ರು. ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕದ ಚೀಫ್ ಮಿನಿಸ್ಟರ್ಗೆ ಇಲ್ಲಿ ಏನ್ ಬರೀದಿಲ್ಲಿ? ಕರ್ನಾಟಕ. ಓಕೆ. ಇಲ್ಲಿ ಯಾವ ದಿನ ಬರೀತಾ ಇದ್ದಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ.
ನಾನು ಈ ದಿನ ಬರಿತಾ ಇದ್ದೀನಿ. ಏನು ಈ ದಿನ 30 ಇವತ್ತು. 30 ಯಾವ ತಿಂಗಳಿದು? 7ನೇ ತಿಂಗಳು ಜುಲೈ. ಯಾವ ವರ್ಷ ಇದು? 2020. ನೀವು ಫುಲ್ ಸ್ಟಾಪನ್ನು ಇಡ್ಬೋದು, ಈ ರೀತಿಯಾಗಿ ಬರಿಬೋದು. ಇಲ್ಲ ಅಂತಂದ್ರೆ ಇನ್ಯಾವ ಥರನಾಗಿ ಬರಿಬೋದು ಅಂತಂದ್ರೆಗಿನ ಇಲ್ಲಿ ಜುಲೈ JU 30 2020 ಈ ರೀತಿಯಾಗಿ ಕೂಡ ಬರೆಯುವುದು. ಎರಡು ಕೂಡ ಸೇಮೇನೆ. ಓಕೆ ರೈಟ್. ಅದಾದ ನಂತರ ಇಲ್ಲಿ ಯಾರಿಗೆ ಬರಿತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಸರ್ ಅಂತಿದೆಯಲ್ಲ, ಸರ್ ಅಂತ ಇದೆಯಲ್ಲ, ಇಲ್ಲಿ ಸರ್ ಅಂತ ಇಲ್ಲಿ ಬರೀರಿ. ಓಕೆ ಸರ್. ಇಲ್ಲಿ ಸರ್ ಬರೆದ ನಂತರ ವಿ ಆರ್. ಅವ್ರು ಹೇಗಿದ್ದಾರೆ? ಅವರಿಬ್ಬರು ಕೂಡ ಹೇಗಿದ್ದಾರೆ? ಹ್ಯಾಪಿ ಆಗಿದ್ದಾರೆ ಇಲ್ಲೋ? ಹ್ಯಾಪಿ. ಇಲ್ಲಿ ಹ್ಯಾಪಿಯನ್ನ ಬರೀರಿ. ವಿ ಆರ್ ಹ್ಯಾಪಿ. ಯು ಹ್ಯಾವ್ ಸೇವ್ಡ್. ಯು ಹ್ಯಾವ್ ಸೇವ್ಡ್. ನಮ್ಮನ್ನ ನೀವು ಸೇವ್ ಮಾಡಿದ್ರೆ, ರಕ್ಷಿಸಿದ್ರ. ಯು ಹ್ಯಾವ್. ಇಲ್ಲಿ ಸ್ಥಳ ಎಲ್ಲ ಸ್ವಲ್ಪ ಮೇಲೆ ಬರೀತೀನಿ ನೋಡಿ. ಹ್ಯಾವ್ SAVED ಸೇವ್ಡ್. ವಿ ಹ್ಯಾವ್ ಸೇವ್ಡ್ ಆಸ್. ನೀವು ರಕ್ಷಿಸಿದ್ರ. ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್. ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ನೋಡಿ. PRESS ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್. ಸ್ಥಳ ಚಿಕ್ಕದಾಗಿದೆ, ಕೆಳಗನ್ನ ಬರೀರಿ, ನಡೆಯುತ್ತೆ. ಓಕೆ ಥ್ಯಾಂಕ್ಸ್. ಯುವರ್ಸ್ ಫೇತ್ಫುಲಿ. ವಿಧೇಯ ಅಂತೇಳಿ ಆಗುತ್ತೆ. ಫೇತ್ಫುಲಿ. ಯಾರ್ಯಾರು ಬರ್ದಿದ್ನ ಅಂದ್ರೆ ಯಾರು? ಟ್ರೀ ಅಂಡ್ ರಿವರ್ ಕೆಳಗಡೆ ಬರೆಯೋದು. ಟ್ರೀ ಅಂಡ್ ರಿವರ್ ಅಂತೇಳಿ. ಓಕೆನಾ? ಈ ರೀತಿಯಾಗಿ ಫಿಲಪ್ ಮಾಡಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಸರಿ. ಈಗ ಒಂದೇ ಒಂದು ಭಾಗ ನೋಡಿದಲ್ಲಿ ಎರಡನೇ ನೋಡೋಣ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಆರ್ಡರ್ ಬೇಸ್ಡ್ ಆನ್ ದೇರ್ ಸೈಜ್. ಇಲ್ಲಿ ಬ್ರಾಕೆಟ್ ನಲ್ಲಿ ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದಾನೆ. ಇದ್ರ ಪ್ರಕಾರ ಏನ್ ಮಾಡ್ತಾರೆ? ಈ ಸೈಜ್ ಪ್ರಕಾರವಾಗಿ ಚಿಕ್ಕದಿಂದ ದೊಡ್ಡದು ಮಾಡ್ತಾ ಹೋಗ್ಬೇಕು, ಚಿಕ್ಕದಿಂದ ದೊಡ್ಡದು ಬರೀತಾ ಹೋಗ್ಬೇಕಂತೆ. ಓಕೆನಾ? ಸರಿ ನೋಡೋಣ. ಇಲ್ಲಿ ಅರ್ಥಗಳು ಹೇಳ್ತಾ ಹೋಗ್ತೀನಿ. ಮೊದಲು ಕೇಳಿ ಮಕ್ಕಳೇ. ಪಾಂಡ್. ಪಾಂಡ್ ಅಂದ್ರೆ ಏನು? ಕೆರೆ ಅಂತ ಆಗುತ್ತೆ. ಓಕೆನಾ? ಕೊಳ್ಳ, ಕೆರೆ ಅಂತ ಆಗುತ್ತೆ. ಓಷನ್. ಓಷನ್ ಅಂದ್ರೆ ಮಹಾಸಾಗರ. ಓಷನ್ ಅಂದ್ರೆ ಮಹಾಸಾಗರ. ವೆಲ್ ಅಂದ್ರೆ ಬಾವಿ. ವೆಲ್ ಅಂದ್ರೆ ಬಾವಿ. ಓಕೆ. ಸಿ. ಸಿ ಅಂದ್ರೆ ಸಮುದ್ರ. ಓಕೆ. ರಿವರ್ ಅಂದ್ರೆ ನದಿ. ಲೇಕ್. ಲೇಕ್ ಅಂದ್ರೆ ದೊಡ್ಡ ಕೆರೆ. ಇಲ್ಲಿ ಪಾಂಡ್ ಅಂದ್ರೆ ಚಿಕ್ಕದಾಗಿರುತ್ತೆ, ಇದಕ್ಕಿಂತ ದೊಡ್ಡದು ಕೆರೆ. ಓಕೆನಾ? ಇಲ್ಲಿ ಸ್ಟ್ರೀಮ್. ಸ್ಟ್ರೀಮ್ ಅಂತಂದ್ರೆ ನೀರಿನ ಪ್ರವಾಹಕ್ಕೆ ನಾವು ಸ್ಟ್ರೀಮ್ ಅಂತ ಕರಿತೇವೆ. ಸರಿ. ಇಲ್ಲಿ ಇದ್ರೆಲ್ಲವಕ್ಕಿಂತ ಯಾವ್ದು ಚಿಕ್ಕದಾಗಿರುತ್ತೆ ಅಂತಂದ್ರೆ ಬಾವಿ ಅನ್ನೋದು ಚಿಕ್ಕದಾಗಿರುತ್ತೆ. ಇದು ನಾನು ಬಾವಿದು ಬರಿತಾ ಇದ್ದೀನಿ. ವೆಲ್ ಅಂತ ಬರಿತಾ ಇದ್ದೀನಿ, ಒಂದಂತ ಬರ್ದು. ಓಕೆ. ವೆಲ್ ಚಿಕ್ಕದು. ಅದಾದ ನಂತರ ಎರಡನೇದು ಪಾಂಡ್. ಎರಡನೇದು ಅಂದ್ರೆ ಕೊಳ್ಳ. ಮೂರನೇದು ಇಲ್ಲಿ ನೋಡೋದಾದ್ರೆ ಇಲ್ಲಿ ಲೇಕ್. ಇದಕ್ಕಿಂತ ದೊಡ್ಡ ಕೆರೆ ಅದಿಲ್ಲೋ? LAKE ಲೇಕ್. ಓಕೆ. ನಾಲ್ಕನೇದು ಸ್ಟ್ರೀಮ್, ಪ್ರವಾಹ. ಸ್ಟ್ರೀಮ್. ಐದನೇದು ಯಾವುದು ಅಂತಂದ್ರೆ ರಿವರ್, ನದಿ. RIVER ರಿವರ್ ಅಂದ್ರೆ ನದಿ. ನದಿಕಿನ ದೊಡ್ಡದು ಯಾವುದು ಅಂದ್ರೆ ಸಿ. SEA. ಇದಕ್ಕಿನ ದೊಡ್ಡದು ಯಾವುದು ಅಂತಂದ್ರೆಗಿನ ಓಷನ್. OCEAN ಓಷನ್. ಈಗ ಇದೇ ತೆರನಾಗಿ ಲೈನ್ ಪ್ರಕಾರ ಬರಿತಾ ಬಂದಿದ್ವಿ, ಚಿಕ್ಕದಿಂದ ದೊಡ್ಡದವರೆಗೆ. ಓಕೆನಾ? ಸರಿ. ಈ ಒಂದು ಆಕ್ಟಿವಿಟಿ ಇದೆ, ಲಿಸನ್ ಅಂಡ್ ಡೂ ಅಂತ. ನಿಮ್ಮ ಶಾಲೆಯೊಳಗೆ ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ಟೀಚರ್ ಈ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಸರಿ ಮಕ್ಕಳೇ? ಸರಿ. ಹಾಗಾದರೆ ಈ ಒಂದು ಪ್ರಶ್ನೆಯಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ದಲ್ಲಿ, ಇಲ್ಲಿ ಅನುಮಾನಗಳಿದ್ದಲ್ಲಿ ಏನು ಮಾಡ್ತೀರಾ ಅಂದರೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ಥರನಾಗಿ ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡಿದಂತಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.